ಕೆಂಪೇಗೌಡರ 517ನೇ ಒಂದು ಜಯಂತ್ಯೋತ್ಸವವನ್ನು ಬಹಳ ಅದ್ದೂರಿಯಾಗಿ ಸುಮಾರು 4 ಕಿಲೋಮೀಟರ್ಗಳ ಕೆಂಪೇಗೌಡರ ಶೋಭಾಯಾತ್ರೆಯನ್ನು ಇವತ್ತು ಮಾಡಿದ್ದೇವೆ. ಬಹಳ ಅದ್ಭುತವಾದ ಪ್ರತಿಕ್ರಿಯೆ. ಸುಮಾರು 2,500-3 ಸಾವಿರ ಜನರಷ್ಟು ಇವತ್ತು ಪ್ರಾರಂಭ ಮಾಡಿದಂತ ಸಂಖ್ಯೆ ಕಟ್ಟೆಗೆ ಬರುವಾಗಲೂ ಸುಮಾರು 1,500 ಜನ ಈ ಸುಡು ಬಿಸಿಲಲ್ಲಿ ಇದ್ದಾರೆ. ಅದು ಬಹಳ ಸಂತೋಷ. ಯಾಕಂದ್ರೆ ಬೆಂಗಳೂರು ಕಟ್ಟಿ ಬೆಳೆಸಿದಂತ ನಾಡಪ್ರಭು ಕೆಂಪೇಗೌಡರು ಕೇವಲ 4 ಗಡಿಗೋಪುರಗಳನ್ನಿಟ್ಟು ಬೆಂಗಳೂರನ್ನು ಪ್ರಾರಂಭ ಮಾಡಿದರು. ಸುಮಾರು 61 ವರ್ಷಕ್ಕೂ ಹೆಚ್ಚು ಕಾಲ ಬೆಂಗಳೂರಿನ ಆಳ್ವಿಕೆ ಮಾಡಿದಂತ ಪ್ರಭುಗಳು ಇವತ್ತು ಬೆಂಗಳೂರು ವಿಶ್ವದಲ್ಲೇ ಗುರುತಿಸುವಂತ ಒಂದು ನಮ್ಮ ಬೆಂಗಳೂರು ನಗರ. ಈ ಬೆಂಗಳೂರು ನಗರವನ್ನು ಹುಟ್ಟು ಹಾಕಿದಂತಹ ನಾಡಪ್ರಭು ಕೆಂಪೇಗೌಡರಿಗೆ ಇವತ್ತು ನಾವು ಅವರ ಪಾದಗಳಿಗೆ ನಮನವನ್ನು ಮಾಡ್ತಾ ಕೆಂಪೇಗೌಡರ ಹೆಸರಲ್ಲಿ ಹಲವಾರು ಜನರಿಗೆ ನಾವು ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ ಈಗಾಗಲೇ. ಅದೇ ರೀತಿ ಜಾತಿವಾರು ವ್ಯಾಪಾರಕ್ಕೋಸ್ಕರ ಪೇಟೆಗಳನ್ನು ನಿರ್ಮಾಣ ಮಾಡಿ, ವ್ಯವಸಾಯಕ್ಕೋಸ್ಕರ ಕೆರೆ ಕುಂಟೆಗಳನ್ನು ಪ್ರಾರಂಭ ಮಾಡಿ, ಅನ್ನಕ್ಕೋಸ್ಕರ ಅನ್ನ ಛತ್ರಗಳನ್ನು ಪ್ರಾರಂಭಿಸಿ ಮಾಡಿ ಹಸಿವು ನೀಗಿಸುವಂತ ಮಹತ್ ಕಾರ್ಯವನ್ನು ಮಾಡಿದವರು ನಾಡಪ್ರಭುಗಳು. ಹಲವಾರು ಪಂಡಿತರುಗಳನ್ನು ಕರೆಸಿ ಹಲವಾರು ಬಡ ವಿದ್ಯಾರ್ಥಿಗಳಿಗೆ ಉಚಿತ ವಿದ್ಯಾಭ್ಯಾಸವನ್ನು ಕೊಟ್ಟವರು ನಾಡಪ್ರಭುಗಳು. ಅಂತ ಪ್ರಭುಗಳ 517ನೇ ಜನ್ಮ ದಿನೋತ್ಸವವನ್ನು ನಾವೆಲ್ಲರೂ ಸೇರಿ ಆಚರಣೆ ಮಾಡ್ತೇವೆ ಅಂದ್ರೆ ನಮ್ದು ಪೂರ್ವ ಜನ್ಮದ ಪುಣ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಬಂದಂತ ಎಲ್ಲ ನನ್ನ ಕಾರ್ಯಕರ್ತರಿಗೆ, ಎಲ್ಲ ನನ್ನ ಭಾಜಪದ ಪದಾಧಿಕಾರಿಗಳಿಗೆ, ಪಕ್ಷದ ಕಾರ್ಯಕರ್ತರಿಗೆ, ಕೆಂಪೇಗೌಡರ ಅಭಿಮಾನಿಗಳಿಗೆ ಎಲ್ಲರಿಗೂ ಮತ್ತೊಮ್ಮೆ ಅವರ ಪಾದಗಳಿಗೆ ನನ್ನ ನಮಸ್ಕಾರವನ್ನು ಹೇಳ್ತಾ ಈ ಕಾರ್ಯಕ್ರಮ ಎಲ್ಲ ಮತದಾನ ಪ್ರಮುಖರಿಗೆ ಹಾಗೂ ಈ ಸೇರಿದ ಎಲ್ಲ ಪ್ರಮುಖರಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನಮ್ಗೆ ಎಲ್ಲ ಹೆಮ್ಮೆಯಾದ ದಿವಸ. ಇಲ್ಲಿ ಜಾತಿ ಭೇದ ಇಲ್ದಿರ ನಮ್ಮ ಕೆಂಪೇಗೌಡರ ಜಯಂತಿ 517ನೇ ಜಯಂತಿನ ನಾವೆಲ್ಲರೂ ಸೇರಿ ಆಚರಿಸ್ತಾ ಇದ್ದೀವಿ. ಈ ರೀತಿ ನಾನಾ ಕಡೆ ನಡೀತಾ ಇದೆ. ಇಲ್ಲಿ ವಿಶೇಷ ಏನು ಅಂತಂದ್ರೆ ಇವತ್ತು ನಮ್ಮ ಬಿಜೆಪಿ ಕಾರ್ಯಕರ್ತರು ಇಲ್ಲಿಂದ ಗೋವಿಂದಣ್ಣ ನಗರದ ಎಲ್ಲ ಪ್ರಮುಖರು ಸೇರಿ ಇವತ್ತೊಂದು ಕನ್ನಡ ಅಭಿಮಾನವನ್ನು ಬೆಳೆಸಬೇಕು. ನಮ್ಮ ಬೆಂಗಳೂರಿನ ನಾವು ಕಟ್ಟಿದಂತ ಒಬ್ಬ ಮಹಾಧೀರನನ್ನು ನಾವು ಎಲ್ಲಾ ಕಡೆ ನಾವು ಹೇಳಬೇಕು. ಅವರ ಒಂದು ಏನು ಅವ್ರ ಶ್ರಮ ಇತ್ತು ಅದನ್ನ ಎಲ್ಲರೂ ತಲುಪಿಸ್ಬೇಕಂತ ನಮ್ಮ ಕ್ರಾಂತಿರಾಜ ಅಣ್ಣ ಆಗಿರ್ಬೋದು, ನಮ್ಮ ದೊಡ್ಡ ವೀರ ಆಗಿರ್ಬೋದು, ನಮ್ಮ ಮಂಜಣ್ಣ ಆಗಿರ್ಬೋದು, ನಮ್ಮ ವೇಲು ಅಣ್ಣ ಆಗಿರ್ಬೋದು, ಸಿಂಗೂರ ಆಗಿರ್ಬೋದು, ಮಂಜಣ್ಣ ಆಗಿರ್ಬೋದು, ಇನ್ನು ಹಲವಾರು ನಾಯಕರು ಎಲ್ಲ ಸೇರಿ ಒಂದು ಎಲ್ಲರಿಗೂ ತಲುಪುವಂತ ಏನೋ ಒಂದು ರೂಪರೇಷೆ ಮಾಡಿ ಇದೊಂದು ಕಾರ್ಯಕ್ರಮ ಮಾಡ್ಬೇಕಂತ ಸುಮಾರು ಒಂದು 2 ವಾರಗಳ ತನಕ ಎಲ್ಲರೂ ಕೈ ಜೋಡಿಸಿ ಇದೊಂದು ನಾನು ಇದ್ದೀನಿ ನೀವೆಲ್ಲ ಮಾಡಿ ಅಂತ ಹೇಳಿ ನಮ್ಗೆಲ್ಲ ಶಕ್ತಿ ತುಂಬಿ ಇದೊಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಿದ್ದಾರೆ. ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ನೆರೆದಿದ್ದಾರೆ. ಅವ್ರಿಗೂ ಎಲ್ಲ ನಮ್ಮ ತಂಡದಿಂದ ಎಲ್ಲಾರು ನಾವು ಅವ್ರಿಗೆ ಒಂದು ಅಭಿನಂದನೆ ಹೇಳ್ತೀವಿ. ಹಾಗೆ ನಮ್ಮ ಮುಂದಿನ ನಮ್ಮ ಗೋವಿಂದರಾಜ ನಗರದ MLA ನಮ್ಮ ನಾಯಕ ಯಾರು ಅಂತಂದ್ರೆ ಅದು ಉಮೇಶ್ ಶೆಟ್ಟಿಯಣ್ಣವರು. ಅವರ ನೇತೃತ್ವದಲ್ಲಿ ಏನ್ ನಾವು ಇದನ್ನು ಮಾಡಿದೀವಿ ಒಂದು ಕೆಂಪೇಗೌಡ ಜಯಂತಿನ ಇದೆಲ್ಲರೂ ಕೂಡ ಒಂದು ಅಭಿನಂದನೆ ಅಂತ ಕೊಟ್ಟಿದ್ದಾರೆ ನಮ್ಗೆ. ಇದೊಂದು ನಮ್ಗೆ ಅದೇ ಒಂದು ಸಂತೋಷ ಅಂತ ಹೇಳಕ್ ಇಚ್ಛೆ ಪಡ್ತೀವಿ. ಮತ್ತೆ ಇಲ್ಲಿ ಬಂದಿರುವಂತ ಎಲ್ಲ ನಾಯಕರಿಗೂ ಹಾಗೆ ಎಲ್ಲ ಮೀಡಿಯಾದವ್ರಿಗೂ ನಮ್ಮ ಎಲ್ಲರ ಕಡೆಯಿಂದ ಧನ್ಯವಾದ ಹೇಳಕ್ ಇಚ್ಛೆ ಪಡ್ತೀವಿ.